ಕುರುಗೋಡು ಪಟ್ಟಣದ ಸಕ್ರೆಡ್ ಆರ್ಟ್ ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಹಾಗೂ ಕುವೆಂಪು ಕನ್ನಡ ಸಾಹಿತ್ಯ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಮಾನವ ಧರ್ಮ ಮತ್ತು ಸರ್ವಧರ್ಮ ಸಮನ್ವಯತೆ ಕುರಿತು ದತ್ತಿ ಉಪನ್ಯಾಸ ಕಾರ್ಯಕ್ರಮ ಹಾಗೂ ಕುವೆಂಪು ಕನ್ನಡ ಸಾಹಿತ್ಯ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ತಹಸೀಲ್ದಾರ್ ನರಸಪ್ಪರವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿರುವ ಡಾಕ್ಟರ್ ನಿಷ್ಠಿ ರುದ್ರಪ್ಪರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ದತ್ತಿ ದಾನಿಗಳಾದ ಹಾಗೂ ಎಂಡಿಎಂಎಂ ಶಾಲೆಯ ಕಾರ್ಯದರ್ಶಿಗಳಾಗಿರುವ ಎನ್ ಮರೇಗೌಡರವರು ಮಾತನಾಡಿದರು. ತದನಂತರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ತಿಪ್ಪೇರುದ್ರ ಸಂಡೂರವರು ಮಾನವ ಧರ್ಮ ಮತ್ತು ಸರ್ವಧರ್ಮ ಸಮನ್ವಯತೆ ಕುರಿತು ಉಪನ್ಯಾಸ ನೀಡಿದರು. ತದನಂತರ ಹಿರಿಯ ರಂಗಭೂಮಿ ಕಲಾವಿದರಾಗಿರುವ ಎಂ ತಿಮ್ಮನಗೌಡರವರು ರಕ್ತರಾತ್ರಿ ನಾಟಕದ ಸಂಭಾಷಣೆಯನ್ನು ಹೇಳಿದರು. ಕಳೆದ ವರ್ಷ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಕುವೆಂಪು ಕನ್ನಡ ಸಾಹಿತ್ಯ ಸಂಘದ ಅಧ್ಯಕ್ಷರಾಗಿ ಶಾಲೆಯ ವಿದ್ಯಾರ್ಥಿ ಎಂ ಚಂದ್ರಶೇಖರ್, ಯುವ ಅಧ್ಯಕ್ಷರಾಗಿ ಎಸ್ ಶ್ರೇಯಸ್, ಉಪಾಧ್ಯಕ್ಷರಾಗಿ ಎ ಗಾಯತ್ರಿ, ಆಫ್ಸಿನ್ ಜಿಟಿ ಗುರುವಿತಾ, ಪ್ರಧಾನ ಕಾರ್ಯದರ್ಶಿಯಾಗಿ ಶರಣಬಸವ, ಖಜಾಂಚಿಯಾಗಿ ಕೆಪಿ ಮೋಹನ್, ಸಹ ಕಾರ್ಯದರ್ಶಿಯಾಗಿ ವಿ ಪ್ರಸನ್ನ, ವಿ ಬಾಲಾಜಿ, ಸಂಘಟನಾ ಕಾರ್ಯದರ್ಶಿಯಾಗಿ ರುಹೀನಾ, ಪ್ರತಿಭಾ ಪಾಟೀಲ್ ರವರು ಆಯ್ಕೆಯಾದರು. ನಂತರ ಆಯ್ಕೆಯಾದ ವಿದ್ಯಾರ್ಥಿಗಳು ಕನ್ನಡ ಭಾಷೆಯ ಉಳಿಸಿ ಬೆಳೆಸಲು ಪ್ರತಿಜ್ಞಾ ವಿಧಿ ಬೋಧಿಸಿದರು. ಈ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ನಾಗರಾಜ್ ಮಸೂತಿ, ಶಾಲೆಯ ಮುಖ್ಯ ಗುರುಗಳಾಗಿರುವ ಸಿಸ್ಟರ್ ವೆರೋನಿಕಂ, ಸಿಸ್ಟರ್ ಯಾನ್ಸಿ, ಸಿಸ್ಟರ್ ಚಂದ್ರ, ಸಿಸ್ಟರ್ ನೀಲಿಮಾ, ಶಿಕ್ಷಕರಾಗಿರುವ ಎನ್ ಬಸವರಾಜ್, ಸನ್ಮುಖ, ಶಿವಕುಮಾರ್, ನಾಗಪ್ಪ, ರವಿ, ಶಾಲೆಯ ಶಿಕ್ಷಕರು, ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ತಮ್ಮ ಹಿರಿಯರ ಹೆಸರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೀಡುವಂತಹ ಒಂದು ಮೊತ್ತ, ಅದರಿಂದ ಬರುವಂತಹ ಬಡ್ಡಿಯ ಹಣದಿಂದ ಪ್ರತಿ ವರ್ಷ ಕಾರ್ಯಕ್ರಮಗಳನ್ನು ಸಾಹಿತ್ಯ ಪರಿಷತ್ತು ಮಾಡುತ್ತೆ. ಒಬ್ಬೊಬ್ರು ಒಂದೊಂದು ವಿಷಯವನ್ನ ಕೊಟ್ಟಿರ್ತಾರೆ. ಅದೇ ರೀತಿ ಇವತ್ತು ನಮಗೆ ಕೊಟ್ಟಿರುವಂಥದ್ದು ಯಾವುದು ಅಂದರೆ ಮಾನವ ಧರ್ಮ ಮತ್ತು ಸರ್ವಧರ್ಮ ಸಮನ್ವಯ. ನೋಡಿ, ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಮಾನವ ಧರ್ಮದ ಜೀವಾಳ ಇದ್ದಂತೆ. ಯಾಕಂದ್ರೆ ಈ ಸಾಹಿತ್ಯದ ಮೂಲಕ ನಿಮ್ಮಲ್ಲಿ ದಯೆ, ಕರುಣೆ, ಅನುಕಂಪ, ಪ್ರೀತಿ, ಸಹಾನುಭೂತಿ ಮೊದಲಾದಂತಹ ಗುಣಗಳನ್ನು ಬೆಳೆಸಲಿಕ್ಕೆ ಸಾಧ್ಯ. ಈಗ ನೀವು ನಾಡಗೀತೆ ಎಲ್ಲರೂ ಬಹಳ ಚೆನ್ನಾಗಿ ಹೇಳಿರಿ, ಬಹಳ ಶಿಸ್ತಿನಿಂದ ಅದನ್ನ ಕುಂತ್ಕೊಂಡು ಆಮೇಲೆ ಹೇಳುವಾಗ ಎದ್ದಿಟ್ಕೊಂಡು ಬಹಳ ಗೌರವಪೂರ್ಣವಾಗಿ ಆಡಿ. ಆ ನಾಡಗೀತೆಯನ್ನ ರಚಿಸಿದಂಥವ್ರು ಯಾರು? ಇವತ್ತು ಅವರ ಹೆಸರಿನಲ್ಲೇ ಕನ್ನಡ ಸಂಘ ಪ್ರಾರಂಭ ಆಗಿದೆ. ಅದಕ್ಕಾಗಿ ನಿಮಗೆ ಮತ್ತು ನಿಮ್ಮ ಶಾಲೆಯ ಎಲ್ಲ ಅಧ್ಯಾಪಕ ಮಿತ್ರರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಬರ್ತದೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ. ಹೌದಾ? ಅಂದ್ರೆ ಇಲ್ಲಿ ಜಾತಿ, ಮತ, ಪಂಥ, ವರ್ಗ, ವರ್ಣ ಈ ಎಲ್ಲವನ್ನ ಮೀರಿ ಮನುಷ್ಯತ್ವವೇ ಮೇಲು ಅನ್ನುವಂತಹ ತಿಳುವಳಿಕೆಯನ್ನು ಕೊಡುವಂಥದ್ದು ಯಾವುದು ಅಂದ್ರೆ ಅದು ಮಾನವ ಧರ್ಮ. ಅದಕ್ಕೆ GS ಶಿವರುದ್ರಪ್ಪ ಅಂತ ಹೆಸರು ಕೇಳಿದ್ರ? ಒಳ್ಳೆ ಕ್ರಿಕೆಟ್ ಬ್ಯಾಟ್ಸ್ಮನ್ ಅವರು. ಅಂತಾಳ. ನಿನ್ನ ಹೆಸರೇನಮ್ಮ? ನಿನ್ನ ಹೆಸರೇನು? ಪಕ್ಕ ಪ್ರಣೀತಾ. GS ಶಿವರುದ್ರಪ್ಪನವರು ಕ್ರಿಕೆಟ್ ಬ್ಯಾಟ್ಸ್ಮನ್, ಒಳ್ಳೆ ಕವಿ ಅವರು. ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ, ಎರಡನೇ ರಾಷ್ಟ್ರಕವಿ ಕುವೆಂಪು, ಮೂರನೇ ರಾಷ್ಟ್ರಕವಿ ಯಾರು ಅಂದ್ರೆ ಡಾಕ್ಟರ್ GS ಶಿವರುದ್ರಪ್ಪನವರು. ಅವರು ಅನ್ವೇಷಣೆ ಅಂತ ಒಂದು ಪದ್ಯದಲ್ಲಿ ಹೇಳ್ತಾರೆ. ಅನ್ವೇಷಣೆ ಅಂತ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ಈ ನಮ್ಮೊಳಗೆ, ಒಳಗಿನ ತಿಳಿಯಲು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ. ನಾವೇನ್ ಮಾಡ್ತೀವಿ? ಅವನು ಸರಿ ಇಲ್ಲ, ಅವನು ಸರಿ ಇಲ್ಲ ಅಂತ ಅಸೂಯೆ ದ್ವೇಷಗಳನ್ನ ತುಂಬಿಕೊಂಡು ದೇವರಿಗೆ ದೀಪವನ್ನ ಹಚ್ಚುತ್ತೀವಿ. ಅದರ ಬದಲು ನಾವು ಪರಸ್ಪರ ಸಹಕಾರ ಸಹಾಯ ಮಾಡ್ತಾ
ಒಬ್ರಿಗೊಬ್ರು ಬೆಳೆದಾಗ ಈ ಪ್ರಪಂಚವೇ ಒಂದು ಉತ್ತಮವಾದಂತಹ ಧರ್ಮದ ನೆಲೆಯಾಗತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಈ ಒಂದು ವಿಷಯವನ್ನ ಹಿರಿಯರಾದಂತಹ ಮತ್ತು ಮಾನವೀಯತೆಯ ಪ್ರತೀಕದಂತಿರುವ ಮರೇಗೌಡರು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಅವರ ಜೀವನವೇ ಆದರ್ಶ. ಇಲ್ಲಿ ಅವರ ಮಾನವ ಮಂಟಪ ಅನ್ನೋದ್ರ ಮೂಲಕ ಸಾಹಿತ್ಯದ ಚಟುವಟಿಕೆಗಳನ್ನ ಹಮ್ಮಿಕೊಂಡು ಯುವ ಜನತೆಯಲ್ಲಿ, ವಿದ್ಯಾರ್ಥಿಗಳಲ್ಲಿ, ಜನಸಾಮಾನ್ಯರಲ್ಲಿ ಸಾಹಿತ್ಯದ ಪ್ರೀತಿಯನ್ನ ಸುಮಾರು ವರ್ಷಗಳಿಂದ ಅವರು ಬೆಳೆಸ್ತಾ ಬಂದಿದ್ದಾರೆ. ಹಾಗಾಗಿ ನಮ್ಮೊಳಗೆ ನಾವು ಶಿಕ್ಷಣವನ್ನ ಕಲಿಯುವುದರ ಜೊತೆಗೆ ಮಾನವೀಯತೆಯನ್ನ ಕಲಿಬೇಕಾದಂತಹ ಅನಿವಾರ್ಯತೆ ಇದೆ. ದ್ವಿಶತ್ವ ತಿಮಿರ ಪ್ರಭಾಕರವನ್ನು ವಿಭಾಗಿಸುವ ಊರ್ಜಿತ ಪ್ರಹರನಾದ ಎಲೈ ಕಿರೀಟಿ, ಈ ತ್ರಿಭುವನಗಳು ನಿನಗಾರು ಸಾಟಿ. ಯಾವ ಪಟುಭಟರೆಂಬ ಅತಟರ ಪೈಕಿ ಸುಭಟರನ್ನೆನಿಸಿದ ನೀನು ಮೇಟಿ. ಕುಟಿಲ ಮತಿಯುತನಾದ ಕೌರವನೆಂಬ ಕುಲಕಂಚಕನ ಕಟಕದೋಳು ಮಕುಟ ಮರ್ಥರಾದ ಶಲ್ಯಾಧಿ ಸಮಸಪ್ತಕರೆಂಬ ಸಾಹಸ ಸಾಗರವನ್ನು ಸರ್ರನೆ ಸುರಿದು ಬರಿದು ಮಾಡಿದೆ. ದಶ ದಿಕ್ ತಟಂಗದೋಳು ಉತ್ಕೃಷ್ಟಕರವಾದ ಕೀರ್ತಿಯನ್ನು ಸಂಪಾದಿಸಿದೆ. ಫಲಾರ್ಜುನ ವಿಲ್ ವಿದ್ಯೆಯೋಳು ಬಲ್ಲಿದರೆಂದೆನಿಸಿದ ಕಲಿ ಭೀಷ್ಮಾದಿ ಕದನ ಪ್ರಸಿದ್ಧರು ಪ್ರಬುದ್ಧರೆಂದೆನಿಸಿದ ನೀನು ಮಹತ್ಪ್ರವೀಣನು. ಭುಜಬಲೋತ್ತಂಡ ಪಾಂಡಿತ್ಯ ಕದುರು ವಿದ್ಯೆಯೋ ಕುಲೀನನು. ಆದರೂ ಪಾಠ ಸಮಸಪ್ತಕರೆಂಬ ಪ್ರಮುಖರನ್ನೆಲ್ಲ ವಿಮುಖರನ್ನಾಗಿ ಮಾಡಿ ಕ್ರಮದಿಂದ ಗೆದ್ದ ಬಳಿಕ ನಮ್ಮ ಯುದ್ಧ ಮಾಡುವ ಪ್ರಸಿದ್ಧ ಭಟರು ಇನ್ನಾಗಿರುವರು. ಜಯಾಂಗನೆಯನ್ನು ವಹಿಸಿರುವ ಸುರ ನರ ಗರುಡ ಗಂಧರ್ವಾದಿಗಳು ನಮ್ಮ ಸರಿಯಾರು. ತಸ್ಮಾತ್ ನಾವಿಲ್ಲಿರುವ ದೇಶಕ್ಕೆ ಹೋಗೋಣ ನಮ್ಮ ಬಾಲ್ಯಕ್ಕೆ. ಓ ಅಗಸ್ತ್ಯ ನಕ್ಷತ್ರ, ಕಡಲ ಕುಡಿಬಿಟ್ಟ ದಿವ್ಯಾತ್ಮನಿ, ಗಾತ್ರದಲ್ಲಿ ಸೂರ್ಯನನ್ನು ಎಷ್ಟು ಪಾಲು ಮಿಕ್ಕಿರಿವಿ ಎಂಬುದು ಗೊತ್ತಾಗದು ಮಣ್ಣಿನ ಮಡಿಲ ಮಕ್ಕಳಿಗೆ. 3 ಪಾದಗಳಿಂದ 3 ಲೋಕಗಳಲ್ಲಿ ಆಕ್ರಮಿಸಿಕೊಂಡ ಆ ತ್ರಿವಿಕ್ರಮನು ಕೇವಲ ಕೂಸು ನಿನ್ನ ಕಣ್ಣು ದಿಟ್ಟಿಗೆ. ಓ ಮಹತೋ ಮಹಿಯನೇ, ನಿನ್ನೆನೆಯೋ ಮಲಗಿರುವ ಅಗ್ನಿರಸ ಕಳನನೆ ಕೆಳಗಿಸಿ ನನ್ನನ್ನು ಆಶೀರ್ವದಿಸಿ. ತಿರುಗಾಳಿಗೆ ಕರೆಯುವ ಸಮುದ್ರವನ್ನೇ ನಿನ್ನೆದೆಯ ಉಸಿರಿನಿಂದ ಕೆರಳಿಸಿ ನನ್ನೆದೆಯೋ ಗುರುಳಿಸಿ. ಕುಳಲನೆಂಚುವ ಸಂಚಯ ಮಾಡ ನೆದೆಯೊಳಗೆ ನಿನ್ನೆದೆಯ ಸಿರಿಯ ಸುರಿಸಿ. ಓ ಎನ್ನ ತಂದೆಯೇ, ಗುರುದೇವ ದ್ರೋಣಾದಿರೇ, ಕಪಟತನದಿ ನಿಮ್ಮನ್ನು ಕೊಂದ ಆ ಕೌಂತೆಯರಕ್ಕೆ ನೀರಿರದೆ ನಿಮಗೆ ದುಃಖಾಶ್ರುಗಳನ್ನು ಅರ್ಪಿಸುವೆನಲ್ಲದೆ ಬರಿಯ ಕಣ್ಣೀರಿನಿಂದ ನಿಮಗೆ ದುಃಖಾಶ್ರುಗಳನ್ನು ಅರ್ಪಿಸಲಾರೆ. ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳಿಂದ ನಿಮಗೆ ಪಿಂಡ ಪ್ರದಾನ ಮಾಡುವೆನಲ್ಲದೆ ಬರಿಯ ಕಣ್ಣೀರಿನಿಂದ ನಿಮಗೆ ಪಿಂಡ ಪ್ರದಾನ ಮಾಡಲಾರೆ. ಕೆಂಪಲೋಕರಿಪ ನರಮೇಧ ಯಜ್ಞರಂಗದಲ್ಲಿ ಪಾಂಡವರ ಮೆದುಳ ಮಲ್ಲಿಗೆಯ ಹಾರವನ್ನು ಕೌರವೇಶ್ವರನ ಕೊಳ್ಳಿಗೆ ಹಾಕುವೆ ನನ್ನ ತಂದೆಯ ಜೈ ಜೈಕಾರದಲ್ಲಿ. ಈ ಮಾತಿಗೆ ಸಾಕ್ಷಿಯಾಗಿ ದಕ್ಷಿಣದ ದಿಕ್ಕಿನಲ್ಲಿ ಮೂಡಿದ ಅಗಸ್ತ್ಯ ನಕ್ಷತ್ರ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ವಿಷಯ ಏನಿತ್ತು? ಮಾನವ ಧರ್ಮ. ಯಾವ ಧರ್ಮ? ಎಲ್ಲರೂ ಮಾತಾಡ್ಬೇಕು. ಮಾವನ ಧರ್ಮನ? ಮಾನವ ಧರ್ಮ. ನಾವೆಲ್ಲರೂ ಯಾರು? ಮಾನವರು. ಇವರೆಲ್ಲ ಹೆಣ್ಮಕ್ಳು, ಇವರೆಲ್ಲ ಹೆಣ್ಮಕ್ಳು. ಹೌದಾ? ಆ ಕಡೆ ಕೂತವ್ರು. ಹೌದಿಲ್ಲ? ಹೌದಾ? ಆದರೆ ನಾವೆಲ್ಲರೂ ಯಾರು? ನಾವೆಲ್ಲಿ ವಾಸ ಮಾಡ್ತಾ ಇದ್ದೀವಿ? ಭೂಮಿ ಎಲ್ಲಿದೆ? ಕುರುಗೋಡಿನಲ್ಲಿದೆ. ಹೌದಾ? ಕುರುಗೋಡ ಯಾವ ಜಿಲ್ಲೆಯಲ್ಲಿದೆ? ಬಳ್ಳಾರಿ ಯಾವ ರಾಜ್ಯದಲ್ಲಿದೆ? ಕರ್ನಾಟಕ ಯಾವ ದೇಶದಲ್ಲಿದೆ? ಭಾರತ ಎಲ್ಲಿದೆ? ಏಷ್ಯಾ ಖಂಡದಲ್ಲಿದೆ. ಏಷ್ಯಾ ಖಂಡ ಯಾವ ಭೂಮಿ ಮೇಲಿದೆ? ವಿಶ್ವದಲ್ಲಿದೆ. ಹೌದಾ? ಅದಕ್ಕಾಗಿ ಕುವೆಂಪು ಅವ್ರದ್ದು ಒಂದು ಮಾತೇನೆಂದ್ರೆ ಮನುಜ ಮತ ವಿಶ್ವಪಥ ಅಂತೇಳಿ.
ನಮ್ಮೆಲ್ಲರ ಮತ ಅಂತಂದ್ರೇನು ಜಾತಿ ಪಂಥ ಧರ್ಮಗಳು, ಅದು ಯಾವ ಮತ? ಮನುಜ ಮತ. ನಾವೆಲ್ಲರೂ ಮನುಷ್ಯರು ಅಂತಕ್ಕಂಥ ಒಂದು ಮತದಲ್ಲಿ ಇದ್ದೇವೆ. ನಮ್ಮ ಪಥ ಯಾವುದಾಗಬೇಕು? ವಿಶ್ವಪಥ. ನಾವೆಲ್ಲರೂ ಕೂಡ ವಿಶ್ವ ಮಾನವರಾಗಿ ಬದುಕಬೇಕು. ನಾನು ಕುವೆಂಪು ಕನ್ನಡ ಸಾಹಿತ್ಯ ಸಂಘದ ಸದಸ್ಯೆಯಾಗಿ ನಮ್ಮ ನಾಡಿನ ಭಾಷೆಯಾದ ಕನ್ನಡವನ್ನು ಪ್ರೀತಿಸಿ ಗೌರವಿಸಿ ಬೆಳೆಸಲು ಸದಾ ಶ್ರಮಿಸುತ್ತೇನೆ. ಸಾಹಿತ್ಯ ಸಂಸ್ಕೃತಿ ಮತ್ತು ಸೇವೆ ಎಂಬ ಸಂಘದ ಧ್ಯೇಯಗಳನ್ನು ಪ್ರಾಮಾಣಿಕವಾಗಿ ಪಾಲಿಸುತ್ತೇನೆ. ಉತ್ತಮ ಪುಸ್ತಕಗಳನ್ನು ಓದಿ ಜ್ಞಾನವನ್ನು ವೃದ್ಧಿಸಿಕೊಳ್ಳುತ್ತೇನೆ ಹಾಗೂ ಓದುವ ಸಂಸ್ಕೃತಿಯನ್ನು ಇತರರಲ್ಲಿ ಬೆಳೆಸಲು ಪ್ರಯತ್ನಿಸುತ್ತೇನೆ. ಹಿರಿಯರನ್ನು ಗೌರವಿಸಿ ಹಿರಿಯರನ್ನು ಪ್ರೀತಿಸಿ ಎಲ್ಲರೊಂದಿಗೆ ಸೌಹಾರ್ದದಿಂದ ನಡೆದುಕೊಳ್ಳುತ್ತೇನೆ. ಶಾಲೆ, ಸಮಾಜ ಮತ್ತು ದೇಶದ ಗೌರವವನ್ನು ಹೆಚ್ಚಿಸುವಂತಹ ಆದರ್ಶ ವಿದ್ಯಾರ್ಥಿಯಾಗಿ ಬದುಕಲು ಶ್ರಮಿಸುತ್ತೇನೆ. ಪ್ರಕೃತಿಯನ್ನು ಸಂರಕ್ಷಿಸಿ ಸ್ವಚ್ಛತೆ, ಶಿಸ್ತು, ಸಮಯ ಪಾಲನೆ ಹಾಗೂ ಸೇವಾ ಮನೋಭಾವವನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇನೆ. ನನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ಕುವೆಂಪು ಕನ್ನಡ ಸಾಹಿತ್ಯ ಸಂಘದ ಗೌರವವನ್ನು ಎತ್ತಿ ಹಿಡಿಯುವೆನೆಂದು ಹೃತ್ಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಜೈ ಕನ್ನಡ, ಜೈ ಕರ್ನಾಟಕ.